ಹಾಯ್ ಎವ್ರಿವನ್. ಇದು ಬಂದು ಲಾಸ್ಟ್ ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಬ್ಲಿಂಕಿಟಿಂದ ಕೆಲವೊಂದು ಐಟಮ್ಸ್ ಬೇಕಿತ್ತು ಅಂತ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಇನ್ನು ಸಂಜೆ ಕಾಫಿ ಇಲ್ಲದೆ ನಮ್ಮ ಈವ್ನಿಂಗ್ ಅನ್ನೋದು ಸ್ಟಾರ್ಟೇ ಆಗಲ್ಲ. ಬಿಕಾಸ್ ಫುಲ್ ಟೈರಿಂಗ್ ಡೇ ಅಲ್ಲಿ ಈವ್ನಿಂಗ್ ಬಂದು ಒಂದು ಕಪ್ ಆಫ್ ಕಾಫಿ ಕುಡಿದ್ರೆ ಒಂಥರ ರಿಲೀಫ್ ಆಗಿಬಿಡುತ್ತೆ. ಸೊ ಕಾಫಿನ ಕುಡಿಯೋ ಅಷ್ಟೊತ್ತಿಗೆ ಇನ್ನೇನು ಡಿನ್ನರ್ ಟೈಮ್ ಹಾಗೆ ಬಿಡ್ತು. ಸೊ ಬ್ಲಿಂಕಿಟಿಂದ ತರಿಸಿದ ಐಟಮ್ಸ್ ಎಲ್ಲ ಡಿಕ್ಲಟರ್ ಮಾಡಿ ಎತ್ತಿಡ್ತಿದ್ದೆ. ಸೊ ಫ್ರೆಶ್ ಆಗಿ ವೆಜಿಟೇಬಲ್ಸ್ ಎಲ್ಲ ತರಿಸಿದ್ದೆ ಆ್ಯಂಡ್ ಫ್ರೆಶ್ ಆಗಿ ಬೆಂಡೆಕಾಯಿನ ಸಹ ತರಿಸಿದ್ದೆ. ಸೊ ಬೆಂಡೆಕಾಯಿ ಹಾಕಿ ಮಸಾಲೆ ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಇದಕ್ಕೆ ಫಸ್ಟ್ ಬೆಂಡೆಕಾಯಿನ ನೀಟಾಗಿ ತೊಳೆದು ಒಂದು ಡ್ರೈ ಕ್ಲಾತಲ್ಲಿ ವೈಪ್ ಮಾಡಿ ಇಟ್ಕೊಂಡು ಅದಾದ್ಮೇಲೆ ಕಟ್ ಮಾಡ್ತಿದ್ದೀನಿ. ಸೊ ಸ್ಟಿಕ್ಕಿ ನೇಚರ್ ಅನ್ನೋದು ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಫಸ್ಟ್ ಒಂದು ಪ್ಯಾನಲ್ಲಿ ಒಂದು 2 ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಎಲ್ಲ ಥರ ಹೋಲ್ ಸ್ಪೈಸಸ್ನ ಹಾಕ್ಕೊಂಡು ಇದಕ್ಕೆ ಕೊಬ್ಬರಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಅದಾದಮೇಲೆ ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ, 1-2 ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಧನಿಯಾ ಪೌಡರ್, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆರಕ್ಕೆ ಎತ್ತಿಟ್ಕೊಂಡೆ. ಸೊ ಅಷ್ಟರಲ್ಲಿ ಬೆಂಡೆಕಾಯಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು 2 ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈ ಸ್ಟೇಜ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಅನ್ನೋದು. ನನಗೆ ಆ ಫ್ರೈ ಎಲ್ಲ ಮಾಡ್ಕೊಂಡು ಎತ್ಕೊಂಡೆ. ಸೊ ಅದಾದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆನ ಹಾಕ್ಕೊಂಡು ನಾವೇನು ಆವಾಗಲೇ ಆರಿಸಿಟ್ಟಿದ್ವಲ್ವ ಮಸಾಲೆ, ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊಂಡು ನಾವೇನು ಬೆಂಡೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸಹ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಯಕ್ಕೆ ಬಿಟ್ಟರೆ ಟೇಸ್ಟಿಯಾಗಿರೋ ಬೆಂಡೆಕಾಯಿ ಸಾರು ರೆಡಿ. ನಾನು ಇದು ಕಾಂಬಿನೇಷನ್ ಆಗಿ ಬಿಸಿ ಬಿಸಿ ಮುದ್ದೆನ ಮಾಡ್ಕೊಂಡಿದ್ದೆ. ಸೊ ಇದಕ್ಕೆ ನೀವು ಬೇಕಿದ್ರೆ ಚಪಾತಿ ಆರ್ ರೊಟ್ಟಿಯಿಂದನೂ ತಿನ್ಬೋದು. ಆ್ಯಂಡ್ ಇದಾಗಿತ್ತು ನಮ್ಮ ಡಿನ್ನರ್.